ಹಾಯ್, ನನ್ನ ಎಲ್ಲ ಹಳೆ ಕಾರ್ಯಕ್ರಮಗಳಿಗೆ ಸ್ವಾಗತ ಸುಸ್ವಾಗತ. ಇದೇನಪ್ಪ ಅಂದರೆ ಮಸಾಲೆ ಹುರಿತಿರೋದು ನಮ್ಮ ಮದಪ್ಪನ ಪರ ಇರೋ ಕಾರಣ ಮಸಾಲೆ ಹುರಿತಿದೆ. ನೋಡಿ ಹುರಿದಿರೋದು ಹೆಂಗಿತ್ತು ನೋಡಿ, ಬನ್ನಿ ಕೇಳ. ನಾಗರಾಜು ಯಾವ ಹೊಸರು ಏನು ಪಂಚ ಎಲ್ಲ ಹುರಿದಿದ್ದೀರಲ್ಲ? ಎಷ್ಟು ಮಾಡ್ತಾ ಇರೋದು ಇದೆಲ್ಲ? ಇದು ಐಟಮ್ ಎಲ್ಲ ಏನಣ್ಣ? ಇದು ಐಟಮ್ ಅವರೆಕಾಳು ಪುಡಿ ಅಂತ. ಅವರೆಕಾಳು, ಕಡಲೆಕಾಳು, ಕಡಲೆಕಾಳು, ಉಳ್ಳಗಡ್ಡೆ, ಜೀರಿಗೆ, ಮೆಣಸು, ಒಣಮೆಣಸಿನಕಾಯಿ, ಬೆಳಮೆಣಸಿನಕಾಯಿ, ಧನಿಯಾ. ಇದೇನಪ್ಪ ಒಂದೇ ತರ ಡ್ಯಾಮ್ ಹೊಡೆದೋದಾಗ ನೀರು ಹರಿತಾವಲ್ಲ, ಹಂಗ್ ಮಾತಾಡ್ತೀಯಲ್ಲ ನೀನು. ಇದನ್ನೆಲ್ಲ ಮುಗಿಸ್ಕೊಂಡು ನಮ್ಮ ಅಮ್ಮರ ಅಂಗಡಿಗೆ ಮಿಲ್ಲು ಬಂದೆ. ಏನು ಕಪ್ಪ ವಿಡಿಯೋ ಮಾಡ್ತಾ ಇರೋದಂತೂ ಹಿಂಗೆ ಲಾಗ್ ಮಾಡೋಕ್ಕೆಂದೆ, ಹಿಂಗೆ ಮಾಡೋಕ್ಕೆ ಕೆಲಸ ಇಲ್ಲ ಅಂತ ಬೈದ ನಮ್ಮ ಅಮ್ಮ. ಇಲ್ಲೆಲ್ಲ ಹೊಡ್ಸ್ಕೊಂಡೆ ಮನೆ ಹತ್ರ ಹಾಕ್ಬಿಟ್ಟು ನಾನು ಬಂದೆ ರಾಮನಗರಕ್ಕೆ. ಬೈಯಾರೆಲ್ಲ ಬೈತಾ ಇರಲಿ, ಬೈಯನ್ನೆಲ್ಲ ಒರೆಸ್ಕೊಂಡು ನಾನು ಬಂದೆ ರಾಮನಗರಕ್ಕೆ. ರಾಮನಗರದಲ್ಲಿ ಹೂವು ಎಲ್ಲ ತೊಗೊಂಡು ಹೊರಟು ಅಲ್ಲಿಂದ ಬಂದರೆ ಹೂವು ತೊಗೊಂಡು ಬ್ಯಾನರ್ಗೆ ಹೂವು ಎಲ್ಲ ಹಾಕಾಯಿತು. ನೋಡಿ, ಹೂವು ಎಲ್ಲ ಹಾಕಿರೋದು ಈ ಥರ ಐತೆ. ಇಲ್ಲಿ ಮದಪ್ಪನ ಪರ ಇರೋ ಕಾರಣ ಜೋರಾಗಿ ಅಲಂಕಾರ ಮಾಡಿದ್ವಿ. ಆ ಕಡೆಯಿಂದ ನಾವು ಬಂದಿದ್ದೆ ಅಡುಗೆ ಮನೆ ಕಡೆ. ನೋಡಿ, ನಮ್ಮ ಅಭಿಮಾನಿಗಳು ಮತ್ತು ಮದಪ್ಪನ ಭಕ್ತರುಗಳು ಎಲ್ಲ ಸೇರಿ ಎಲ್ಲ ಕಾರ್ಯಕ್ರಮ ಮಾಡ್ತಾಯಿದ್ರು. ಆ ಕಡೆ ನೋಡಿದ್ರೆ ನಮ್ಮ ಅವರೆಕಾಳು ಸರ್ಗೆ ಬೇಕಾಗಿರೋದು ಮೇನ್ ಐಟಮು ಬದನೆಕಾಯಿ ಮತ್ತು ಹಲಸಿನಕಾಯಿ ಹಾಕಿಲ್ಲ ಚೆನ್ನಾಗಿರಲ್ಲ. ಅದೆಲ್ಲ ಆದಮೇಲೆ ನೋಡಿ ಭಟ್ರು ಎಲ್ಲ ಕರೆದ್ರು, ಬಾ ಎಲ್ಲ ತರಕಾರಿ ಎಲ್ಲ ಹಾಕಿದ್ದೀನಿ, ಚೆನ್ನಾಗಿ ಮಿಕ್ಸ್ ಮಾಡುವ ಅಂತ. ಮಿಕ್ಸ್ ಮಾಡಿದ್ಮೇಲೆ ಇನ್ನೊಂದು ಕಡೆ ನಮ್ಮ ಭಟ್ರು ಮಿಕ್ಸ್ ಮಾಡ್ತಿದ್ರು. ನೋಡಿ, ಅವರು ಮಿಕ್ಸ್ ಮಾಡೋದಕ್ಕೂ ಬೇಜಾನ್ ಡಿಫ್ರೆಂಟ್ ಐತೆ. ಅದೆಲ್ಲ ಆದಮೇಲೆ ಕೇಳಿದೆ, ಉಪ್ಪು ಖಾರ ಎಲ್ಲ ಹಿಂಗೆ ಹಿಡ್ದೈತೆ ಅಂತ. ಚೆನ್ನಾಗಿ ಹಿಡ್ದೈತೆ ಮತ್ತು ಇನ್ನೂ ಎಷ್ಟು ಹೊತ್ತು ಬೇಕಂತ ಕೇಳಿದೆ. ಹೌದು, ಇನ್ನೊಂದು ಅರ್ಧ ಗಂಟೆ ಬೇಕು ಎಲ್ಲ ಬೇಕೆಂದರು. ಅದೆಲ್ಲ ಆದಮೇಲೆ ನಮ್ಮ ಎಸ್ಕಲೇಟ್ರು ಜಯರಾಮಣ್ಣವರು, ಅದೇ ಅವತ್ತು ಹೇಳಿದ್ನಲ್ಲ ಬಾಕ್ಸರ್ ಅಂತ, ಅವರೆಲ್ಲ ಹೆಸರುಗಳೇ ರೆಡಿ ಮಾಡ್ತಿದ್ರು. ಅದೆಲ್ಲ ಆದಮೇಲೆ ನಾನು ಬಂದಿದ್ದೆ ಮುದ್ದೆ ತಿರ್ಗೋಕ್ಕೆ. ನೋಡಿ, ಮುದ್ದೆ ಎಲ್ಲ ನೋಡಿ ಅವತ್ತಿನ ಥರ ಆಗಿಲ್ಲ ತಿರ್ಗೋಕ್ಕೆ, ಏನೋ ಒಂದು ಹಬ್ಬ ಥರ ತಿರ್ದು. ಅದೆಲ್ಲ ಮೇಲೆ ನಮ್ಮ ಮೈಕ್ಳುಗಳು ಎಲ್ಲ ಜನರಲ್ಲು ಮತ್ತು ಮಸಾಲೆ ಎಲ್ಲ ಇದನ್ನ ರೆಡಿ ಮಾಡ್ತಿದ್ರು. ಅದೆಲ್ಲ ಮೇಲೆ ಮಾದಪ್ಪನ ನೋಡ್ಕೊಂಡು ಹೋದೆ. ಅಲ್ಲಿಂದ ಬೈದು ಕಳಿಸಿದ್ರು. ಕಪ್ಪ ಬೈದಿದ್ದು ಅಂದರೆ ಇನ್ನೂ ರೆಡಿ ಆಗೋಂಟೆ ವಿಡಿಯೋ ಮಾಡೋಣ ಅಂತ ಹೇಳಿದ್ರು. ನಮ್ಮ ಸ್ವಾಮಿಗಳು ಒಂಥರ ಪವರ್ಫುಲ್ ಮ್ಯಾನ್ಸ್ ಇದ್ದಂಗೆ, ಅವರು ತಿರ್ಸಿ ಶಾಪ ಕೊಟ್ಬಿಟ್ರೆ ಮೊದ್ಲೇ ನೀನು ಸಿಳ್ಳೆ ಕ್ಯಾತಿದ್ದಂಗಿದೀಯಾ, ಆಮೇಲೆ ಮಗನೇ ನಿಮ್ಮ ಅವನು ಒತಿ ಕ್ಯಾತಾದಂಗ ಆಗ್ಬಿಡ್ತೀಯ. ಬೇಡ ವಿಡಿಯೋ ಮಾಡೋದು ಅಂದ್ಕೊಂಡು ಮುಗಿಸ್ಕೊಂಡು ನಾನು ಬಂದಿದ್ದೆ. ಬಿಟ್ಟು ಉಪ್ಪು ಖಾರ ಹಾಕ್ತಿದ್ರು, ಖಾರ ಹಾಕಿತ್ತು. ಎಲ್ಲ ಆದಮೇಲೆ ನಮ್ಮ ಉಪ್ಪು ಸಾಂಬಾರು ಎಲ್ಲ ಮುಚ್ಕೊಂಡಿದ್ರು ಚೆನ್ನಾಗಿ. ಎಲ್ಲ ಆದಮೇಲೆ ಆ ಕಡೆ ಮುದ್ದೆ ಕಟ್ತಿದ್ರು. ನಾನು ನೋಡಿ ಮುದ್ದೆ ಕಡ ಅಂತ ಬಂದೆ. ನಮ್ಮ ಎಸ್ಟೇಟು ಜನ ಮಾಡೋರು ತಿರ್ಗಾ ಇಲ್ಲೇ ಸೇಮ್ ಅದೇ ಥರ ಬಾಕ್ಸಿಂಗ್ ಮಾಡಿಕೊಂಡು ಮುದ್ದೆಗೆ ನೋಡಿ ಹೆಂಗೆ ಕಿತ್ತಾಕ್ತಾರೆ ಅಂದರೆ ಹೇಳೋಕ್ಕೆ ಸಾಧ್ಯ. ನಡೀತಾಯಿತ್ತು ನೋಡಿ, ಎಲ್ಲರೂ ಪೂಜೆ ನಡೀತೈತೆ. ಮಳೆ ಬರ್ತಾಯಿದ್ರು, ಏನು ಮಾಡೋಕ್ಕಲ್ಲ, ಟೈಮೆಲ್ಲ ಮರೋಗ್ಬಿಟ್ಟಿತ್ತು. ಅದಕ್ಕೋಸ್ಕರ ಎಲ್ಲರೂ ಪೂಜೆ ಮುಗೀತು. ಎಲ್ಲರೂ ಪೂಜೆ ಮುಗಿಸ್ಕೋಣ ಒಂದು ಪಟಾಕಿ ಹೊಡೆದೆ. ಪಟಾಕಿ ಮಳೆ ಇರೋ ಕಾರಣ ಜೋರಾಗಿ ಸೌಂಡ್ ಬಂದಿಲ್ಲ. ಮಾಮೂಲಿ ಎಲ್ಲ ಬೆಂಕಿ ಎತ್ಕೊಂಡಂಗೆ ಹತ್ಕೊಂಡ್ಬಿಡ್ತು. ಅದೆಲ್ಲ ಆದಮೇಲೆ ಸೌಂಡ್ಗೆ ಅಂತ ಒಂದು ಆಟ ಬಾಂಬ್ ಹೊಡೆದೆ. ನೋಡಿ, ಸೌಂಡ್ ಹೆಂಗಿತ್ತು ಅಂದರೆ ಹೇಳ್ಕೊಳಕ್ಕಾಗಲ್ಲ. ಅದೆಲ್ಲ ಆದಮೇಲೆ ಎಲ್ಲರೂ ಪೂಜೆ ಎಲ್ಲ ಮುಗಿದ್ಮೇಲೆ ದೇವರೆಲ್ಲ ಎತ್ಕೊಂಡಾದ್ಮೇಲೆ ನೋಡಿರಿ ಹೆಂಗೆ ಬಂದರು. ಎತ್ಕೊಂಡು ಬಂದಮೇಲೆ ಕುಣ್ಸೋಣ ಅಂತ ಎತ್ಕೊಂಡ್ಬಂದರು. ನೋಡಿ, ಕುಣ್ಸಿರೋದು ಈ ಥರ ಇತ್ತು. ಇದೆಲ್ಲ ಆದಮೇಲೆ ಮಹಾಮಂಗಳಾರತಿ ಸ್ಟಾರ್ಟ್ ಆಯಿತು. ಮಹಾಮಂಗಳಾರತಿ ನೋಡಿ ಈ ಥರ ಮಾಡ್ತಿದ್ದಾರೆ. ನೋಡಿ, ದೇವರು ಅಲಂಕಾರ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನೋಡೋಕೆ ಎರಡು ಕಣ್ಣು ಸಾಲದು. ಅದೆಲ್ಲ ಆದಮೇಲೆ ಜನ ಜೋರಾಗಿದ್ದರು. ಅದೆಲ್ಲ ಆದಮೇಲೆ ಮಹಾಮಂಗಳಾರತಿ ಸ್ಟಾರ್ಟ್ ಆಯ್ತು ಅಂದ್ಬಿಟ್ಟು ನಮ್ಮ ಹುಡುಗರುಗಳು ಪ್ರಮೋದ್ ಮತ್ತು ಇನ್ನೊಬ್ಬ ಸಾಗರ್ ಅಂತ ಹೇಳಿ ಪಟಾಕಿ ಹೊಡೆದ್ರು. ನೋಡಿ, ಪಟಾಕಿ ಹೊಡೆದ್ರೆಲ್ಲ ಇಪ್ಪತ್ತು. ಎಲ್ಲ ಆದಮೇಲೆ ನಮ್ಮ ಅಂದನ ಮಾಡಿದ್ವಲ್ಲ ಎಲ್ಲ ಕೋಳಿಕೆ ಸ್ಟಾರ್ಟ್ ಮಾಡಿದ್ರು. ನೋಡಿ, ಜನ ಎಲ್ಲ ಈ ಥರ ಇದ್ದರು. ಇದೆಲ್ಲ ಆದಮೇಲೆ ಭಜನೆ ಸ್ಟಾರ್ಟ್ ಮಾಡಿದ್ರು. ಬನ್ನಿ ನೋಡ್ಕೊಂಬರೋಣ. ದೇವರ
ಇದೆಲ್ಲ ಆದಮೇಲೆ ಮಹಾಮಂಗಳಾರತಿ ಮುಗೀತು ನೋಡಿ. ಇವತ್ತಿನ ಕಥೆ ಇಷ್ಟು. ನಾಳೆ ಸಿಗ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.